ಎಷ್ಟೋ ಜನ ಡ್ರೈವರ್ಗಳ ಕೂಗು ಕೇಳಲಿಕ್ಕೆ ತೊಂದರೆ ಆಗತ್ತೆ, ಮನಸ್ಸಿಗೆ ತುಂಬ ನೋವಿದೆ. ಪ್ರತಿಯೊಬ್ಬ ಡ್ರೈವರು ಕೂಗುವಂತಹ ಕೂಗು ಈ ಓಲೋ, ಓಬರ್ ಮತ್ತು ರ್ಯಾಪಿಡ್ ಎನ್ನುವಂತಹ ಒಂದು ಆ್ಯಪ್ ಇದೆಯಲ್ಲ, ಇದರಿಂದ ತೊಂದರೆ ಯಾರಿಗೆ ಆಗುತ್ತೆ ಗೊತ್ತಿದೆಯಾ? ಒಂದು ಕಸ್ಟಮರ್ಗೆ ತೊಂದರೆ ಆಗುತ್ತೆ, ಈ ಕರ್ನಾಟಕದ ಪ್ರಜೆಗಳಿಗೆ ತೊಂದರೆ ಆಗುತ್ತೆ. ಮತ್ತೊಂದು ನಮ್ಮ ಆಟೋ ಚಾಲಕರು ಮತ್ತು ಕಾರ್ ಚಾಲಕರು ಇರ್ತಾರಲ್ಲ, ಟ್ಯಾಕ್ಸಿ ಓಡಿಸುವಂತ ಅವರಿಗೆ ತುಂಬ ನಷ್ಟ ಆಗುತ್ತೆ. ಹೇಗೆ ಅಂತ ನೋಡುವ. ಕಾರಲ್ಲಿ ಒಂದು ರೇಟ್ ಇರುತ್ತೆ, ರಿಕ್ಷಾದಲ್ಲಿ ಒಂದು ರೇಟ್ ಇರುತ್ತೆ, ಮತ್ತು ಬೈಕಲ್ಲಿ ಒಂದು ರೇಟ್ ಇರುತ್ತೆ. ಅದರಲ್ಲಿ ಕಮ್ಮಿಗೆ ಸಿಕ್ಕುವುದು ಬೈಕ್ ರೇಟ್, ಅದರಲ್ಲಿ ಕಮ್ಮಿಗೆ ಸಿಗುತ್ತೆ. ರಿಕ್ಷಾದಲ್ಲಿ ಸ್ವಲ್ಪ ಸಿಗುತ್ತೆ, ಕಾರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಕಮ್ಮಿಗೆ ಕೊಡ್ತಾರೆ ಅವರು, ತೊಂದರೆ ಏನಿಲ್ಲ. ಆದರೆ ಇದರಲ್ಲಿ ಮೂರರಲ್ಲಿ ಡಿಫ್ರೆನ್ಸ್ ಏನು ಕೇಳಿದರೆ, ಕಾರಿನವ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸಿ ಕೊಡ್ತಾನೆ, ರಿಕ್ಷಾದವ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸಿ ಕೊಡ್ತಾನೆ, ಬೈಕ್ನವ ಏನು ಕೊಡ್ತಾನೆ? ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಈ ಕನ್ನಡ ಮಣ್ಣಿಗೆ ಏನು ಕೊಡ್ತಾನೆ? ಏನು ಕೊಡಲ್ಲ. ಅವರಿಗೆ ಟ್ಯಾಕ್ಸ್ ಏನಿರಲ್ಲ, ಅವರ ಪ್ರೈವೇಟ್ ಬೈಕ್ ಏನಿರುತ್ತೆ ಅದು ತಗೊಂಡು ಹೋಗಿ ಮೊಬೈಲಲ್ಲಿ ಆನ್ ಮಾಡಿಕೊಂಡು ಬಾಡಿಗೆ ಮಾಡ್ತಾ ಇರ್ತಾರೆ. ಟ್ಯಾಕ್ಸಿ ಕಟ್ಟುವವನಿಗೆ ಏನೂ ಇಲ್ಲ, ಬಾಡಿಗೆನೂ ಇಲ್ಲ, ಏನೂ ಇಲ್ಲ. ಅವನು ಟ್ಯಾಕ್ಸಿ ಕಟ್ತಾ ಇರಬೇಕು ವರ್ಷಕ್ಕೊಮ್ಮೆ, ಇಲ್ಲ ಮತ್ತೊಂದು ದಿವಸಕ್ಕೆ. ಅವ್ರಿಗೆ ಯಾವಾಗ ಟ್ಯಾಕ್ಸ್ ಕಟ್ಟಬೇಕು ಆವಾಗ ಕಟ್ತಾ ಇರ್ತಾರೆ. ಇದರಲ್ಲಿ ಯಾರಿಗೆ ಲಾಭ ಮತ್ತು ಯಾರಿಗೆ ನಷ್ಟ? ಲಾಭ ಇರುವಂತಹದ್ದು ಬೈಕಿನವನಿಗೆ. ಕಸ್ಟಮರ್ ಏನು ಅನಿಸ್ತಾರೆ, ಅವರೇನು ಭಾವಿಸ್ತಾರೆ, ನಮಗೆ ಬೈಕಲ್ಲಿ ಲಾಭ ಅಂತ. ಕಸ್ಟಮರಿಗೆ ಲಾಸ್ ಇದೆ. ಏನಂತ, ಯಾವುದೇ ಒಂದು ಸೇಫ್ಟಿ ಇಲ್ಲದೆ ಬೈಕಲ್ಲಿ ನೀವು ರ್ಯಾಪಿಡೋ ಬುಕ್ ಮಾಡಿಕೊಂಡು ಅದರಲ್ಲಿ ಯಾವುದೇ ಸೇಫ್ಟಿ ಇಲ್ಲ, ಕೂತ ಅವನಿಗೂ ಇಲ್ಲ, ಕಸ್ಟಮರ್ ಆದ ನಿಮಗೂ ಸಹ ಇಲ್ಲ. ರಿಕ್ಷಾದಲ್ಲಿ ಹಾಗೆಲ್ಲ ಸೇಫ್ಟಿ ಇರುತ್ತೆ, ಕಾರಲ್ಲಿ ಹಾಗೆಲ್ಲ ಸೇಫ್ಟಿ ಇರುತ್ತೆ, ಕೆಲವೊಮ್ಮೆ ಇನ್ಶೂರೆನ್ಸ್ ಸಹ ಸಿಗುತ್ತೆ. ಬೈಕಲ್ಲಿ ಏನೂ ಸಿಗಲ್ಲ. ಒಂದು 10-20 ರೂಪಾಯಿಗೆ ಲಾಭ ನೋಡಿಕೊಂಡು ಜೀವನ ಹಾಳು ಮಾಡಬೇಡಿ. ಈ ಸರ್ಕಾರಕ್ಕೆ ನಾನು ಮಾಡುವಂತಹ ಮನವಿ, ಈ ಬೈಕ್ ರೈಡರ್ಸ್ ಏನಿದ್ದಾರೆ, ಬೈಕಲ್ಲಿ ಟ್ಯಾಕ್ಸಿ ಮಾಡುತ್ತಿರುವಂತಹ ವ್ಯಕ್ತಿಗಳನ್ನು ಬ್ಯಾನ್ ಮಾಡಿ. ಕರ್ನಾಟಕಕ್ಕೆ ಅವಶ್ಯಕತೆನೇ ಇಲ್ಲ. ಯಾಕೆಂತ ಕೇಳಿದ್ರೆ ನಮ್ಮ ಹತ್ರ ರಿಕ್ಷಾ ಇದೆ, ಕಾರ್ ಇದೆ, ಅದರಲ್ಲಿ ಟ್ಯಾಕ್ಸಿ ಮಾಡಲಿ. ಟ್ಯಾಕ್ಸಿ ಪರ್ಮಿಟ್ ನೀವು ಕೊಟ್ಟದ್ದು ಯಾಕೆ? ಮತ್ತೆ ಟ್ಯಾಕ್ಸಿ ತೆಗೆದುಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಸಾಕಾಗತ್ತಾ? ತುಂಬ ಕಷ್ಟದಲ್ಲಿದ್ದಾರೆ ಆ ಡ್ರೈವರ್ಸು, ತುಂಬ ಕಷ್ಟದಲ್ಲಿದ್ದಾರೆ. ರಿಕ್ಷಾ ಮತ್ತು ಕಾರ್ ಚಾಲಕರು ತುಂಬ ಕಷ್ಟದಲ್ಲಿದ್ದಾರೆ. ಒಮ್ಮೊಮ್ಮೆ ಅವರಿಗೆ ಲೋನ್ ಕಟ್ಟಲಿಕ್ಕೂ ಹಣ ಇರಲ್ಲ. ಸರ್ಕಾರಕ್ಕೆ ಕೊಡಬೇಕು, ಮತ್ತೆ ಲೋನ್ ಕಟ್ಟಬೇಕು, ಅವರ ಖರ್ಚುಗಳನ್ನು ನೋಡಬೇಕು, ಮನೆಯ ಖರ್ಚನ್ನು ಸಹ ನೋಡಬೇಕು, ಅವರ ಗಾಡಿಯ ಖರ್ಚುಗಳು ನೋಡಬೇಕು. ಎಷ್ಟು ಕಷ್ಟ ಇದೆ ಅಂತ ಅವರಿಗೆ ಹೇಳಿದರೆ. ಅದರ ನಡುವೆ ಈ ಥರ ಬೈಕ್ ರೈಡರ್ಸ್ ಬಂದು ಕೆಲಸವನ್ನು ಹಾಳು ಮಾಡಿದರೆ ಯಾರಿಗೆ ಲಾಸ್ ಆಗುತ್ತೆ? ನನ್ನ ಕನ್ನಡ ಜನತೆಗೆ, ನನ್ನ ಮಣ್ಣಿನ ಜನತೆಗೆ ಲಾಸ್ ಆಗುತ್ತೆ. ಅದು ಕನ್ನಡ ಮಕ್ಕಳಲ್ಲ ಬೈಕಲ್ಲಿ ರ್ಯಾಪಿಡೋ ಓಡಿಸ್ತಾ ಇರೋದು. ಎಲ್ಲಿಯೋ ಹೊರಗಡೆಯಿಂದ ಬಂದಂತಹವರು, ಕೇರಳದಿಂದ ಬಂದಂತಹವರು, ಯುಪಿನಿಂದ ಬಂದಂತಹದ್ದು, ಮಹಾರಾಷ್ಟ್ರದಿಂದ ಬಂದಂತಹದ್ದು, ದೆಹಲಿಯಿಂದ ಬಂದಂಥದ್ದು. ರ್ಯಾಪಿಡೋ ಓಡ್ತಿರುವಂತಹ ಬೈಕಿನ ನಂಬರ್ ಇದೆಯಲ್ಲ, ಅದರಲ್ಲಿ ಇದೆ ನೋಡಿ, KL, DL, HL ಈ ಥರ ಇದೆ. ಕರ್ನಾಟಕ KA ಯಾವುದು ಸಹ ಇಲ್ಲ, KA ಕರ್ನಾಟಕ ಯಾವುದು ಸಹ ಇಲ್ಲ. ಹೊರಗಿನ ಬಂದಂಥ ಜನರಿಗೆ ನೀವು ಟ್ಯಾಕ್ಸಿ ಇಂತಹದ್ದು ಕಮ್ಮಿ ಬೆಲೆಗೆ ನೀವು ಕೊಟ್ಕೊಂಡು ಸರ್ಕಾರಕ್ಕೂ ಏನು ಲಾಭ ಇಲ್ಲ. ನಮ್ಮ ಮಣ್ಣಿನ ದುಡ್ಡನ್ನು ದೋಚಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮಣ್ಣಿನ ಮಕ್ಕಳು ಕೆಲಸ ಇಲ್ಲದೆ ಮಲಗಿಕೊಂಡು, ಕಾರಲ್ಲಿ ಮಲಗಿಕೊಂಡು, ತಿನ್ನಲಿಕ್ಕೆ ಅನ್ನ ಇಲ್ಲದೆ, ಬಾಡಿಗೆ ಇಲ್ಲದೆ ಟೆನ್ಷನಲ್ಲಿ ಇರಬೇಕಾದ್ರೆ ಯಾರೋ ಬಂದು, ಎಲ್ಲಿಂದೋ ಬಂದು ನಮ್ಮ ಕನ್ನಡ ನಾಡಿನ ಮಣ್ಣಿನ ದುಡ್ಡನ್ನು ದೋಚಿಕೊಂಡು ಎಲ್ಲಿಗೋ ಹೋಗ್ತಾರೆ. ಅವರು ಇಂಡಿಯಾದವರೇ, ತೊಂದರೆ ಏನಿಲ್ಲ, ಮಾಡಬೇಡಿ ಅಂತಲ್ಲ. ನಮ್ಮ ಮಣ್ಣಿಗೆ ಬೆಲೆ ಕೊಡಲಿ.
ಇಲ್ಲಿಯ ಹಣವನ್ನು ಒಟ್ಟು ಮಾಡಿಕೊಂಡು ಯಾವುದೋ ಒಂದು ದೆಹಲಿಗೆ, ಯಾವುದೋ ಒಂದು ಕೇರಳಕ್ಕೆ, ಯಾವುದೇ ಒಂದು ಮಹಾರಾಷ್ಟ್ರಕ್ಕೆ, ಯಾವುದೇ ಒಂದು ಇನ್ನಿತರ ರಾಜ್ಯಕ್ಕೆ ಹೋಗ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಕೆಲಸ ಇದೆ, ಅಲ್ಲಿ ಅವರಿಗೆ ಕೆಲಸ ಮಾಡಬಹುದು. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಅದಕ್ಕೋಸ್ಕರ ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಇರುವುದು, ರ್ಯಾಪಿಡೋ, ಓಲಾ, ಓಬರ್ನಲ್ಲಿ ಬೈಕ್ ರೈಡರ್ಸಿಗೆ ಅವಕಾಶ ದಯವಿಟ್ಟು ಕೊಡಬೇಡಿ. ನಮ್ಮ ಮಣ್ಣಿನ ಮಕ್ಕಳ ಡ್ರೈವರ್ಗಳ ಕಷ್ಟವನ್ನು ದಯವಿಟ್ಟು ಅರಿತುಕೊಳ್ಳಿ. ನಮ್ಮ ಮಣ್ಣಿನ ಮಕ್ಕಳಿಗೆ ಒಳ್ಳೆಯದಾಗಲಿ. ನಮ್ಮ ಮಣ್ಣಿನ ಮಕ್ಕಳು ದುಡಿದುಕೊಂಡು ನಮ್ಮ ಮಣ್ಣಿಗೆ ಖರ್ಚು ಮಾಡ್ತಾರೆ, ಟ್ಯಾಕ್ಸ್ ಕೊಡ್ತಾರೆ, ಇಲ್ಲಿಯ ಆಹಾರವನ್ನು ತಿಂತಾರೆ, ಅದರಲ್ಲಿ ಟ್ಯಾಕ್ಸಿ ಕಟ್ತಾರೆ. ಅವರು ಕೆಲಸ ಮಾಡುವಂತಹ ಪ್ರತಿಯೊಂದರಲ್ಲಿಯೂ ಸಹ ಟ್ಯಾಕ್ಸಿ ಕಟ್ಕೊಂಡು ಅವರಿಗೆ ಕೆಲಸ ಇಲ್ಲ. ಪಾಪ ಎಷ್ಟೋ ಜನ ಡ್ರೈವರ್ಗಳ ಕೂಗು ಕೇಳಲಿಕ್ಕೆ ತೊಂದರೆ ಆಗತ್ತೆ, ಮನಸ್ಸಿಗೆ ತುಂಬ ನೋವಿದೆ. ಪ್ರತಿಯೊಬ್ಬ ಡ್ರೈವರು ಕೂಗುವಂತಹ ಕೂಗು ಮನಸ್ಸಿಗೆ ನೋವಾಗುತ್ತೆ. ಸರ್ಕಾರ ಎಚ್ಚೆತ್ತುಕೊಳ್ಳಿ, ನಮ್ಮ ನಾಡಿನ ಮಕ್ಕಳಿಗೆ ಕೆಲಸ ಕೊಡಿ. ಸರ್ಕಾರಕ್ಕೂ ಒಳ್ಳೆಯದಾಗಲಿ, ನಮ್ಮ ಮಣ್ಣಿಗೂ ಒಳ್ಳೆಯದಾಗಲಿ, ಡ್ರೈವರ್ಗಳಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.